ಎಲ್ರಿಗೂ ನಮಸ್ಕಾರ. ಈದ್ ಮಿಲಾದ್ನ ಶುಭಾಶಯಗಳು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈದ್ ಮಿಲಾದ್ ಅಂತಕ್ಕಂಥದ್ದು ಒಂದು ಪವಿತ್ರವಾದ ಆಚರಣೆ. ಏಕೆಂದರೆ ಈ ದಿನದಂದು ಮೊಹಮ್ಮದ್ ಪೈಗಂಬರರು ಜನಿಸಿದ ದಿನವಾಗಿದೆ. ಆದ್ದರಿಂದ ಈ ದಿನವನ್ನು ಇಡೀ ವಿಶ್ವದಾದ್ಯಂತ ಮುಸ್ಲಿಂ ಜನರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಮತ್ತು ಮಸೀದಿಗಳಲ್ಲಿ ಮೊಹಮ್ಮದ್ ಪೈಗಂಬರರ ವಾಣಿಗಳು ಮತ್ತು ಅವರ ಜೀವನದ ಸರ್ವಸ್ವವನ್ನು ತಿಳಿತಕ್ಕಂತಹ ಒಂದು ವ್ಯವಸ್ಥೆ ಇವತ್ತು ಇರ್ತದೆ. ಮತ್ತು ಬಡವರಿಗಾಗಿ ದಾನ ಧರ್ಮಗಳನ್ನು ಸಹ ಇವತ್ತು ಮುಸ್ಲಿಂ ಜನತೆ ಮಾಡ್ತಾರೆ. ಮತ್ತು ನಾವು ಹೇಳಿದ ಹಾಗೆ ಮೊಹಮ್ಮದ್ ಪೈಗಂಬರರು ಅತಿ ದೊಡ್ಡ ಪ್ರವಾದಿಗಳು ಮತ್ತು ಅವರು ಜನರಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂತಹ ಒಬ್ಬ ಮಹಾನ್ ಮಾನವೀಯ ಸಂತ. ಅವರು ಧರ್ಮದ ದಾರಿಯಲ್ಲಿ ಹೇಗೆ ನಡಿಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಇವತ್ತು ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಧರ್ಮದ ದಾರಿಯಲ್ಲಿ ಅಂತಕ್ಕಂಥದ್ದು ಮುಸ್ಲಿಂ ಜನರು ಏನಪ್ಪ ಅಂತಂದ್ರೆ ತಮ್ಮ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳುವುದರ ಮೂಲಕ ಮತ್ತು ಮೊಹಮ್ಮದ್ ಪೈಗಂಬರರ ಎಲ್ಲ ಸುವಾರ್ತೆಗಳನ್ನು ಅವರ ಜೀವನ ತತ್ವಗಳನ್ನು ಅಳವಡಿಸಿಕೊಳ್ಳುವ ಸಲುವಾಗಿ ಈ ದಿನ ಎಲ್ಲರೂ ಒಂದೆಡೆ ಸೇರಿ ಪ್ರಾರ್ಥನೆಯನ್ನು ಮಾಡಿ ಬಡವರಿಗೆ ದಾನಗಳನ್ನು ಮಾಡಿ ಒಳ್ಳೆಯ ಊಟಗಳನ್ನು ಸವಿದು ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಈಗ ನಾವು ಮೊಹಮ್ಮದ್ ಪೈಗಂಬರವರ ಜೀವನದ ಬಗ್ಗೆ ನೋಡೋಣ. ಇವರು ಕ್ರಿಸ್ತಶಕ 570ರಲ್ಲಿ ಅರಬ್ನ ಮೆಕ್ಕಾದಲ್ಲಿ ಇವರ ಜನನ ಆಗ್ತದೆ. ಇವರು ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನು ಕಳ್ಕೊತಾರೆ. ಇವರು 8 ವರ್ಷದ ತನಕ ತಮ್ಮ ತಾತನಲ್ಲಿ ಇವರು ಬೆಳೀತಾರೆ. 8 ವರ್ಷಕ್ಕೆ ಇವ್ರ ತಾತನು ಕೂಡ ತೀರಿ ಹೋಗ್ತಾರೆ. ಅವಾಗ ಇವ್ರ ಚಿಕ್ಕಪ್ಪ ಇವ್ರನ್ನ ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಸಾಕ್ತಾರ. ಇವ್ರ ಚಿಕ್ಕಪ್ಪ ಒಬ್ಬ ವ್ಯಾಪಾರಿ. ಇವರು ವ್ಯಾಪಾರಸ್ಥರಾಗಿದ್ದರಿಂದ ತನ್ನ ಚಿಕ್ಕಪ್ಪನ ಜೊತೆಗೆ ಸಿರಿಯಾಕ್ಕೆ ಏನಪ್ಪ ಅಂತಂದ್ರೆ ವ್ಯಾಪಾರ ಮಾಡಕ್ಕೆ ಹೋಗ್ತಿರ್ತಾರೆ. ಇವರಲ್ಲಿ ಸಣ್ಣ ವಯಸ್ಸಿನಿಂದನೂ ಕೂಡ ಪ್ರಾಮಾಣಿಕತೆ, ಸತ್ಯಸಂಧತೆ ಇವರಲ್ಲಿ ಏನಪ್ಪ ಅಂದ್ರೆ ರೂಢಿಗತವಾಗಿರ್ತದೆ. ಹಿಂಗಾಗಿ ಎಲ್ಲ ಜನರ ಏನಪ್ಪ ಅಂದ್ರೆ ಒಂದು ವಿಶ್ವಾಸವನ್ನು ಇವರು ಸಣ್ಣತನದಾಗೆ ವ್ಯಾಪಾರದಲ್ಲಿ ಕಂಡುಕೊಳ್ತಾರೆ. ಸೊ ವಯಸ್ಸಿಗೆ ಬರೋಣ. ಇವರ ಯೌವನಾವಸ್ಥೆದಾಗ ಏನಪ್ಪ ಅಂತಂದ್ರೆ ಇವರಿಗೆ ಮದುವೆ ತಯಾರಿ ಮಾಡ್ತಾರೆ ಎಲ್ಲ ಹಿರಿಯರು ಕಲಿತು. ಆ ಕಾಲದಾಗ 40 ವರ್ಷದ ಒಬ್ಬ ವಿಧವೆ ಖದೀಜಾ ಅಂತಕ್ಕಂಥ ಒಬ್ಬ ವಿಧವೆಯ ಏನಪ್ಪ ಅಂತಂದ್ರೆ ಮದುವೆಯನ್ನ ಇವ್ರ ಜೊತೆಗೆ ಏನಪ್ಪ ಅಂದ್ರೆ ಗುರು ಹಿರಿಯರು ನಿಶ್ಚಯ ಮಾಡ್ತಾರೆ. ಅವಾಗ ಇವ್ರಿಗೆ ಕೇವಲ 25 ವರ್ಷದ ಮೊಹಮ್ಮದ್ ಪೈಗಂಬರರು 40 ವರ್ಷದ ವಿಧವೆ ಖದೀಜಾ ಅವರನ್ನ ವಿವಾಹ ಆಗ್ತಾರ ಮತ್ತು ಬಹಳ ಏನಪ್ಪ ಅಂತಂದ್ರೆ ಪ್ರೀತಿಯಿಂದ ವಿಶ್ವಾಸದಿಂದ ಏನಪ್ಪ ಅಂತಂದ್ರೆ ತಮ್ಮ ವೈವಾಹಿಕ ಜೀವನವನ್ನ ಅವರು ನಡೆಸ್ತಾರೆ. ನಮ್ಮೆಲ್ಲರಿಗೂ ಗೊತ್ತು, ಏನು ಮುಸ್ಲಿಂ ಕುರಾನ್ನ ಪ್ರಕಾರ ಒಂದು ಮಾತದ, ಈ ಜಗತ್ತಿನಲ್ಲಿ 1.2 ಲಕ್ಷ ಏನಪ್ಪ ಅಂದ್ರೆ ಪ್ರವಾದಿಗಳು ಆಗಿ ಹೋಗ್ಯಾರ. ವಿವಿಧ ಕಾಲಗಳಲ್ಲಿ, ವಿವಿಧ ಕಾಲಘಟ್ಟಗಳಲ್ಲಿ ಮತ್ತು ವಿವಿಧ ದೇಶಗಳಲ್ಲಿ ಜನರನ್ನು ಯಾವಾಗ ಜನರು ಏನಪ್ಪ ಅಂತಂದ್ರೆ ಕತ್ತಲೆ ಕೂಪದಲ್ಲಿ ಬಿದ್ದಿರ್ತಾರೋ ಅವರನ್ನ ಎತ್ತಿ ಹಿಡಿಲಕ 1.2 ಲಕ್ಷ ಪ್ರವಾದಿಗಳು ಆಗಿ ಹೋಗ್ಯಾರ. ಅದರಲ್ಲಿ ಮೊದಲನೇ ಪ್ರವಾದಿ ಯಾರಪ್ಪ ಅಂತಂದ್ರೆ ಇಡೀ ಭೂಮಂಡಲದ ಮೊದಲ ಮನುಷ್ಯ ಮತ್ತು ಮೊದಲ ಪ್ರವಾದಿ ಆದಮ್. ಆತನೇ ಏನಪ್ಪ ಅಂದ್ರೆ ಜಗತ್ತಿನ ಮೊದಲ ಮನುಷ್ಯ ಮತ್ತು ಪ್ರವಾದಿ ಮತ್ತು ಜಗತ್ತಿನ ಕೊನೆಯ ಪ್ರವಾದಿ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಪೈಗಂಬರರು ಅಂತ ಕುರಾನ್ ಹೇಳ್ತಾರೆ. ಕುರಾನ್ನಲ್ಲಿ ಮತ್ತೆ ಏನಪ್ಪ ಅಂದ್ರೆ ಯಾರು ಜಗತ್ತಿನ ಒಳಿತಿಗಾಗಿ ಏನಪ್ಪ ಅಂತಂದ್ರೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಾರ ಅವ್ರನ್ನು ಪ್ರವಾದಿಗಳಂತ ಅವ್ರು ಕರೀತಾರೆ. ಯಾರ್ಯಾರು ಪ್ರವಾದಿಗಳಲ್ಲಿ ಬಹಳಷ್ಟು ಜನ ಬರ್ತಾರೆ. ಅವರಲ್ಲಿ ಪ್ರಮುಖವಾದವರು ಯಾರಪ್ಪ ಅಂತಂದ್ರೆ ಇಬ್ರಾಹಿಂ ಅಥವಾ ಅವ್ರ ಇನ್ನೊಂದು ಹೆಸರು ಅಬ್ರಹಂ, ಮತ್ತೆ ಮೂಸಾ ಅಥವಾ ಅವ್ರ ಇನ್ನೊಂದು ಹೆಸರು ಮೋಸೆಸ್, ಈಸಾ ಅಥವಾ ನಾವೇನು ಜೀಸಸ್ ಕ್ರೈಸ್ತ ಅಂತ ಕರಿತೀವಿ ಅವರು, ಮತ್ತೆ ದಾವೂದ್ ಅಥವಾ ಡೇವಿಡ್ ಮತ್ತು ನೋಹ. ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಜಗತ್ತಿನ ಒಳಿತಿಗಾಗಿ ಬಂದಿರತಕ್ಕಂಥ ಪ್ರವಾದಿಗಳು ಅಂತ ಮುಸ್ಲಿಂ ಸಮುದಾಯ ಇವರನ್ನ ಪೂಜ್ಯನೀಯ ಭಾವದಿಂದ ಪ್ರವಾದಿಗಳ ಸ್ಥಾನದಲ್ಲಿ ಇವರನ್ನ ಗೌರವಿಸಿ ನೋಡ್ತಾರೆ. ಹೇಳಿದೆ, ಇವರು ಅರಬ್ನಲ್ಲಿ ಜನಿಸಿರ್ತಾರ. ಅರಬ್ ರಾಷ್ಟ್ರಗಳಲ್ಲಿ ಆವಾಗ ನೈತಿಕ ಮೌಲ್ಯ ಪೂರ್ತಿ ಕುಸಿದಿರ್ತಾರ. ಪೂರ್ತಿ ಜಗತ್ತು ಆ ಅರಬ್ ರಾಷ್ಟ್ರದ ಜನತೆ ಕತ್ತಲಲ್ಲಿ ಅಜ್ಞಾನದಲ್ಲಿ ತಾಂಡವಾಡ್ತಿರ್ತಾರೆ. ಅಲ್ಲಿ ಅನಕ್ಷರಸ್ತೆ, ಒಂದು ಕಡೆಗೆ ಅನಕ್ಷರತೆ ಕಾಡ್ತಿದ್ರೆ, ಇನ್ನೊಂದು ಕಡೆಗೆ ಯಾರು ಸಂಪತ್ತಿರ್ತಾರ ಅವರು ಸಂಪತ್ತು ಇರ್ಲಾರ್ದವರಿಗೆ ಸುಲಿಗೆ ಮಾಡ್ತಿರ್ತಾರ. ಅತ್ಯಾಚಾರ, ಅನಾಚಾರ, ವ್ಯಭಿಚಾರ ಮತ್ತೆ ಏನಪ್ಪಾ ಅಂತಂದ್ರೆ ಮೂಢನಂಬಿಕೆಗಳು ತಾಂಡವವಾಡಿ ಇಡೀ ಅರಬ್ನ ರಾಷ್ಟ್ರದ ಜನ ತತ್ತರಿಸಿ ಹೋಗಿರ್ತಾರೆ.
ಅಂಥ ಸಮಯದಲ್ಲೇ ಭಗವಂತ ಇವರನ್ನ ಆ ಒಂದು ಪ್ರದೇಶದಾಗ ಏನಪ್ಪ ಅಂದ್ರೆ ಹುಟ್ಟಿಸಿರ್ತಾರೆ. ಯಾರನ್ನ? ಮೊಹಮ್ಮದ್ ಪೈಗಂಬರ್ ಅವರನ್ನ. ಇವರ ಜೀವನದ ಗುರಿ ಸತ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯವನ್ನು ಸ್ಥಾಪನೆ ಮಾಡುವುದೇ ಇವರ ಜೀವನದ ಗುರಿಯಾಗಿರ್ತದೆ. ಇವರ ಒಂದು ನ್ಯಾಯಪರತೆ ಸತ್ಯಸಂಧತೆಯನ್ನು ನೋಡಿ ಜನ ಇವರಿಗೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಇವ್ರನ್ನ ಕಾಣ್ತಿರ್ತಾರ. ಇವರು ಅರಬ್ ರಾಷ್ಟ್ರವನ್ನ ಜೂಜು ಮುಕ್ತ, ವ್ಯಭಿಚಾರ ಮುಕ್ತ, ಬಡ್ಡಿ ಮುಕ್ತ ಮತ್ತು ಅನಕ್ಷರಸ್ಥರನ್ನ ಅಕ್ಷರಸ್ಥರನ್ನಾಗಿ ಮಾಡುವುದು, ಅಪರಾಧ ಮುಕ್ತ ನಾಡನ್ನಾಗಿ ಮಾಡಬೇಕು ಅಂತೇಳಿ ಇವರು ಏನಪ್ಪ ಅಂತಂದ್ರೆ ತಮ್ಮ ಜೀವನವನ್ನೇ ಸವಿಸ್ತಾರೆ ಮತ್ತು ಅದರಲ್ಲಿ ಯಶಸ್ವಿನೂ ಕೂಡ ಇವರು ಆಗ್ತಾರೆ. ಇವರು ಅನೇಕ ಅದ್ಭುತ ವಾಣಿಗಳನ್ನು ಹೇಳ್ಯಾರ. ಅದರಲ್ಲಿ ಒಂದು ವಾಣಿ ಇವ್ರು ಹೇಳ್ತಾರೆ, ನಿಮ್ಮ ನೆರೆಯವರು ಉಪವಾಸದಿಂದ ಇದ್ದರೆ ನೀವು ಊಟ ಮಾಡಿ ಅವ್ರಿಗೆ ಏನಾದರೂ ಕೊಡದೆ ಇದ್ದಿದ್ದೇ ಆದರೆ ನೀವು ನಮ್ಮವರಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಿಮ್ಮ ಬಾಜು ಮನೆಗೆ ಯಾರಾದರೂ ಹಸುವಿಂದ ಇದ್ರೂ ಕೂಡ ನೀನು ಚೆನ್ನಾಗಿ ಶ್ರೀಮಂತನಾಗಿದ್ದು ಚೆನ್ನಾಗಿ ಊಟ ಮಾಡಿದ್ರೂ ಕೂಡ ಅವ್ರಿಗೆ ಏನೂ ದಾನ ಮಾಡಲಿಲ್ಲಪ್ಪ ಅಂದ್ರೆ ನೀನು ನನ್ನವನಲ್ಲ ಅಂತಕ್ಕಂತಹ ಒಂದು ಅದ್ಭುತವಾಣಿಯನ್ನು ಇವ್ರು ಹೇಳ್ತಾರೆ. ಇದೇ ಮಾತನ್ನು ಸ್ವಾಮಿ ವಿವೇಕಾನಂದರು ಶಿಕ್ಷಣದಲ್ಲಿ ಹೇಳ್ತಾರೆ. ನಿನ್ನ ನೆರೆಯವನ್ನು ಅನಕ್ಷರಸ್ಥರಾಗಿದ್ದರೆ ನೀನು ಅಕ್ಷರಸ್ಥನಾಗಿದ್ದು ಕೂಡ ಆ ಅನಕ್ಷರತೆಯನ್ನು ನೀನು ತೊಲಗಿಸದಿದ್ದರೆ ನಾನು ನಿನ್ನನ್ನು ದೇಶದ್ರೋಹಿ ಎನ್ನುತ್ತೇನೆ ಅಂತ ಸ್ವಾಮಿ ವಿವೇಕಾನಂದವರು ಹೇಳ್ತಾರೆ. ಅಂದ್ರೆ ಎಲ್ಲ ಪ್ರವಾದಿಗಳಾಗಿರ್ಬೋದು, ಮಹಾನ್ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಏನು ಹೇಳ್ತಾರ, ಈ ಶರೀರ ಇರೋದು ಮತ್ತೊಬ್ಬರ ಸೇವೆಗೆ ಅಂತಾನೆ ಪ್ರತಿಪಾದಿಸ್ತಾರೆ. ಮತ್ತೆ ಮೊಹಮ್ಮದ್ ಪೈಗಂಬರರು ಹೇಳ್ತಾರೆ ಇನ್ನೊಂದು ಕಡೆಗೆ, 3 ಮಕ್ಕಳನ್ನ ಎತ್ತು ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಿಸಿ ಒಳ್ಳೆ ವರನಿಗೆ ಮದುವೆ ಮಾಡಿದ್ದೆ ಆದ್ರೆ ಆ ತಂದೆ ತಾಯಿಗಳಿಗೆ ಸ್ವರ್ಗ ಪ್ರಾಪ್ತಿ ಆಗ್ತದಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಅವಾಗ ಆ ಅರಬ್ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಹೆಣ್ಣನ್ನು ಬಹಳ ಕೀಳಾಗಿ ನೋಡ್ತಿರ್ತಾರೆ, ಹೆಣ್ಣನ್ನು ಮಾರಾಟ ಮಾಡ್ತಿರ್ತಾರ, ವ್ಯಭಿಚಾರಕ್ಕೆ ಬಳಸ್ತಿರ್ತಾರ, ಇನ್ನೂ ಕೆಲವೊಂದು ಪಂಗಡಗಳಲ್ಲಿ ಹೆಣ್ಣನ್ನು ಜೀವಂತವಾಗಿ ಉಳಿತಿರ್ತಾರೆ. ಇಂಥ ಒಂದು ಅನಿಷ್ಟ ಪದ್ಧತಿ ಅವಾಗ ಅರಬ್ ರಾಷ್ಟ್ರಗಳಲ್ಲಿ ಇರ್ತದ. ಇದನ್ನೆಲ್ಲ ತೊಲಗಿಸ್ಬೇಕಂತ ಹೇಳಂದ್ರೆ ಹೆಣ್ಣಿನ ಗೌರವವನ್ನು ಅವರು ಎತ್ತಿ ಹಿಡಿತಾರ. ವಿಧವಾ ವೇತನವನ್ನ ಅವ್ರೇನಪ್ಪ ಅಂತಂದ್ರೆ ಮಾಡ್ತಾರೆ. ಅವರೇ ಅದಕ್ಕೆ ಮೊದಲ ಉದಾಹರಣೆ ಅಂದ್ರೆ ಅವರೇ. ಯಾಕಂದ್ರೆ ಅವರು ಮದುವೆ ಆಗಿದ್ದು ಒಬ್ಬ ವಿಧವೆಯನ್ನೇ. ಅಂದ್ರೆ ಸಮಾಜದಲ್ಲಿ ವಿಧವೆಯರಿಗೂ ಕೂಡ ಗೌರವವನ್ನು ಕೊಡಬೇಕು, ಅವರಿಗೂ ಕೂಡ ಬಾಳನ್ನು ಕೊಡ್ಬೇಕಂತ ಅವರು ಏನಪ್ಪ ಅಂತಂದ್ರೆ ಪ್ರತಿಪಾದಿಸ್ತಾರೆ. ಮತ್ತೆ ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಆಸ್ತಿದ ಹಕ್ಕು ಇದೆ, ಅವರಿಗೂ ಗಂಡು ಮಕ್ಕಳಿಗೆ ಯಾವ ರೀತಿ ಹಕ್ಕದ ಅವರಿಗೂ ಕೂಡ ಹಕ್ಕಿದೆ ಅಂತ ಹೆಣ್ಣಿನ ಸಮಾನತೆಯನ್ನು ಅವರು ಎತ್ತಿ ಹಿಡಿತಾರ. ಹೆಣ್ಣಿಗಾಗಿ ಅವರು ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗಾಗಿ, ಮಕ್ಕಳಿಗಾಗಿ, ಹೆಣ್ಣಿಗಾಗಿ, ದುರ್ಬಲ ವರ್ಗದವರಿಗಾಗಿ ಅವರು ಏನಪ್ಪ ಅಂದ್ರೆ ಸಾಕಷ್ಟು ಏನು ಒಂದು ತಮ್ಮ ಜೀವನವನ್ನ ಮುಡಿಪಾಗಿಟ್ಟಾರ. ಶ್ರಮಿಕರ ಬಗ್ಗೆಯೂ ಕೂಡ ಇವರು ಅಷ್ಟೇ ಗೌರವದಿಂದ ಇರ್ತಾರ. ಅವ್ರ ಒಂದು ಕಡೆ ಅದ್ಭುತವಾದ ಮಾತನ್ನು ಹೇಳ್ತಾರ, ಕಾರ್ಮಿಕನ ಬೆವರು ಭೂಮಿಗೆ ಬೀಳುವ ಮುನ್ನವೇ ಅವರ ಕೂಲಿಯನ್ನು ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ಇದರ ಅರ್ಥ ಯಾವಾಗ ಕೆಲಸ ಮಾಡ್ಕೋತೀರಿ ಅವಾಗಿಂದ ಅವಾಗ ದುಡ್ಡನ್ನು ಕೊಡಬೇಕು, ಅವ್ರಿಗೆ ನಿಂದಿಸ್ಬೇಡ್ರಿ, ಸತಾಸ್ಬೇಡ್ರಿ ಅಂತಕ್ಕಂಥ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಯಾಕಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಕಾರ್ಮಿಕರೇ ಯಾವುದೇ ದೇಶದ ಒಂದು ಅಂತಃಸತ್ವ ಅಂತ ಅವ್ರು ಸಾರ್ತಾರೆ. ಇವರು ಸಂಪತ್ತಿನ ಕ್ರೋಢೀಕರಣವನ್ನು ವಿರೋಧಿಸ್ತಾರೆ. ಯಾಕಪ್ಪ ಅಂತಂದ್ರೆ ಎಲ್ಲ ಶ್ರೀಮಂತಿಕೆ ಒಬ್ಬನಲ್ಲಿ ಇರೋದು ಬೇಡ, ಆ ಶ್ರೀಮಂತಿಕೆ ಜಗತ್ತಿನ ಅಥವಾ ಸಮಾಜದ ಎಲ್ಲ ಜನರಿಗೂ ಸಲ್ಲಿದ್ದು ಅಂತೇಳಿ ಶ್ರೀಮಂತರು ಬಡವರಿಗೆ ದಾನ ಮಾಡಬೇಕಂತಕ್ಕಂಥ ಒಂದು ನಿಯಮವನ್ನು ಜಾರಿಗೆ ತರ್ತಾರೆ. ಅದನ್ನೇ ಜಕಾತ್ ಅಂತ ಕರೀತಾರೆ. ಜಕಾತ್ ಅಂತಂದ್ರೆ ಶ್ರೀಮಂತರು ತಮ್ಮ ಬಲ್ಲಿರ್ತಕ್ಕಂಥ ಆ ದ್ರವ್ಯವನ್ನ ಬಡವರಿಗೆ ದಾನ ಮಾಡಬೇಕು. ಯಾಕಂದ್ರೆ ಅಷ್ಟು ದುಡ್ಡು ಅವನಿಗೆ ಸೇರಿದ್ದಲ್ಲ, ಆ ದುಡ್ಡು ಸಮಾಜದ ಜನಕ್ಕೂ ಸೇರಿದ್ದಂತ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಇಂದಿಗೂ ಕೂಡ ಮುಸ್ಲಿಂ ಧರ್ಮದಲ್ಲಿ ಜಕಾತಿಗೆ ವಿಶೇಷ ಏನಪ್ಪ ಅಂತಂದ್ರೆ ಸ್ಥಾನಮಾನ. ಅವರು ಬಡು ಬಗ್ಗರಿಗೆ ಏನಪ್ಪ ಅಂತಂದ್ರೆ ದಾನ ಧರ್ಮಗಳನ್ನ ಕೊಡ್ತಾರೆ. ಇದನ್ನ ಆ ಕಾಲಕ್ಕೆ ಏನಪ್ಪ ಅಂತಂದ್ರೆ ಮೊಹಮ್ಮದ್ ಪೈಗಂಬರರು ಜಾರಿಗೆ ತಂದರು. ಅಂದ್ರೆ ಸಂಪತ್ತು ಒಬ್ಬನ ಬಳಿ ಇರೋದು ಬೇಡ. ಈಗ ಒಬ್ಬ ಪೂರ್ತಿ ಹೊಟ್ಟೆ ತುಂಬ ಊಟ ಮಾಡಿ ತೇರ್ತಿರ್ತಾನೆ, ಇನ್ನೊಂದು ಕಡೆಗೆ ಉಪವಾಸ ಇನ್ನೊಬ್ಬ ಸಾಯ್ತಾ ಇರ್ತಾನೆ. ಇಂಥ ಅಸಮಾನತೆ ತೊಲಗಲಿ ಅಂತೇಳಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಸಂಪತ್ತಿನ ಕ್ರೋಢೀಕರಣವನ್ನು ವಿರೋಧ ಮಾಡಿದರು. ಸಂಪತ್ತು ಜಗತ್ತಿನ ಎಲ್ಲರಿಗೂ ಸೇರಿದ್ದು ಅಂತ ಅವರು ತಿಳಿಸ್ಕೊಟ್ರು. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಪ್ರಕೃತಿ ಎಲ್ಲರಿಗೂ ಸಮಾನವಾದ ಸಂಪನ್ಮೂಲಗಳನ್ನೇ ಕೊಟ್ಟಿದೆ. ಆದರೆ ಮಾನವ ತನ್ನ ಅತಿ ಆಸೆಯಿಂದ ಆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ಒಂದು ಕಡೆಗೆ ಜಾಸ್ತಿ ಸಂಪತ್ತು ಇರ್ಲಕತ್ತದೆ, ಇನ್ನೊಂದು ಕಡೆಗೆ ಏನಪ್ಪ ಅಂದ್ರೆ ಪೂರ್ತಿ ಬಡತನ ಉಂಟಾಗಕತ್ತದ. ಹಿಂಗಾಗಿ ಬಡವರಾಗಿ ಉಳಿಕತ್ತಾರ, ಶ್ರೀಮಂತರಾಗಿ ಉಳಿಕತ್ತಾರ. ಆ ಟೈಪು ಇಂಬ್ಯಾಲೆನ್ಸ್ ಆಗ್ಬಾರ್ದಂತಾನೆ
ಮೊಹಮ್ಮದ್ ಪೈಗಂಬರರು ಏನು ಮಾಡಿದ್ರಪ್ಪ ಅಂದ್ರೆ ಸಂಪತ್ತಿನ ಕ್ರೋಢೀಕರಣವನ್ನ ಅವರು ವಿರೋಧ ಮಾಡಿದರು. ಶ್ರೀಮಂತರು ತಮ್ಮ ಬಳಿರ್ತಕ್ಕಂತಹ ದ್ರವ್ಯವನ್ನ ಬಡವರಿಗೆ ಹಂಚಬೇಕು, ಆ ಸಂಪತ್ತು ಎಲ್ಲರಿಗೂ ಸೇರಿದ್ದು, ತನ್ನೊಬ್ಬನಿಗಾಗಿ ಅಲ್ಲ ಅಂತ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಅದನ್ನು ಅವರು ಜಕಾತ್ ಅಂತ ಕರೆದರು, ದಾನ ಕೊಡುವುದು. ಅದೇ ರೀತಿ ಬಡ್ಡಿ ತಗೋಬಾರ್ದು ಅಂತ ಹೇಳಿದ್ರು, ಭಾಳ ಇಂಪಾರ್ಟೆಂಟ್. ಬಡ್ಡಿಯನ್ನ ಅವರು ಕಟುವಾಗಿ ನಿಷೇಧ ಮಾಡಿದರು. ನೀವು ಯಾರಿಗೆ ಸಹಾಯ ಮಾಡಿದ್ರು ಕೂಡ ಅದನ್ನ ಅಷ್ಟೇ ತಗೋರಿ, ಅದ್ರ ಪ್ರತಿರೂಪವಾಗಿ ಬಡ್ಡಿ ತಗೋಬೇಡ್ರಿ. ಯಾಕಂದ್ರೆ ಆ ಬಡ್ಡಿ ಕೊಡ್ಬೇಕಂದ್ರೆ ಅವ್ರು ಉಸುರು ಅಂತ ಕೊಡ್ತಾರ. ಆ ಉಸುರಿನಿಂದ ನಿಮ್ಮ ಒಂದು ಏನಪ್ಪ ಅಂತಂದ್ರೆ ನಿಮ್ಗೆ ಹಿನ್ನಡೆ ಆಗ್ತದಂತ ಅವರು ಒಂದು ಅದ್ಭುತವಾದ ಪರಿಕಲ್ಪನೆ. ನೀವು ಯಾರೇ ಕಷ್ಟದಲ್ಲಿ ಇದ್ದರೂ ಸಹಾಯ ಮಾಡಿದರೂ ಕೂಡ ಆ ಸಹಾಯ ಏನು ಮಾಡಿದ್ರೆ ಅದನ್ನಷ್ಟೇ ವಾಪಸ್ ತಗೋರಿ. ಬಡ್ಡಿಯ ರೂಪದಾಗ ಅದಕ್ಕೆ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಬೇಡ್ರಿ. ಬಡ್ಡಿಯಿಂದ ಮಕ್ಕಳನ್ನು ಸಾಕಬೇಡ್ರಿ, ಬಡ್ಡಿಯಿಂದ ಜೀವನವನ್ನು ಮಾಡಬೇಡ್ರಿ. ಅದು ಮತ್ತೊಬ್ಬರ ಉಸಿರಿನಿಂದ ಬಂದಿರತಕ್ಕಂತಹ ದುಡ್ಡು ಅಂತಕ್ಕಂಥ ಅದ್ಭುತವಾದ ಪರಿಕಲ್ಪನೆಯನ್ನು ಅವರು ತಂದರು. ಇಂತಿಂಥ ಅದ್ಭುತಗಳನ್ನು ತಂದಿರತಕ್ಕಂತಹ ಒಬ್ಬ ಪ್ರವಾದಿ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಪೈಗಂಬರರು. ಮತ್ತೆ ಹೇಳ್ತೀವಿ, ಮೊಹಮ್ಮದ್ ಪೈಗಂಬರವರು ಸತ್ಯಸಂಧತೆ ಮತ್ತು ನ್ಯಾಯದ ಪರವಾಗಿ ಅವರು ಏನಪ್ಪ ಅಂದ್ರೆ ತಮ್ಮ ಜೀವನದುದ್ದಕ್ಕೂ ಇದ್ದು ಏನಪ್ಪ ಅಂತಂದ್ರೆ ಅವರು ತಮ್ಮ ಜೀವನವನ್ನು ನಡೆಸಿದರು. ನಾನು ಹೇಳಿದೆ, ಮೆಕ್ಕಾದಾಗ ಅವರು ಜೀವನ ನಡೆಸ್ತಿರ್ತಾರ. 25ನೇ ವಯಸ್ಸಿಗೆ ಅವ್ರಿಗೆ ಮದುವೆ ಆಗ್ತದ. ತಮ್ಮ ಜೀವನದಲ್ಲಿ ಇದ್ದುಕೊಂಡು ಕೂಡ ಅವರ ಆಧ್ಯಾತ್ಮಿಕ ಏನಪ್ಪ ಅಂದ್ರೆ ಪ್ರವಾದಿಗಳಾಗಿದ್ದರು. ತಮಗೆ ಸಮಯ ಸಿಕ್ಕಾಗೆಲ್ಲ ಮೆಕ್ಕಾದ ಹೊರ ವಲಯದಲ್ಲಿರ್ತಕ್ಕಂಥ ಹೀರಾ ಅಂತಕ್ಕಂಥ ಒಂದು ಗುಹೆಯಲ್ಲಿ ಅವರು ತಪಸ್ಸನ್ನು ಮಾಡ್ತಾ ಇದ್ರು. ಟೈಮ್ ಸಿಕ್ಕಾಗೆಲ್ಲ ವ್ಯಾಪಾರವನ್ನು ಮಾಡೋದು ಮತ್ತು ತಮ್ಮ ಉಳಿದ ಸಮಯವನ್ನು ಅವರು ಏನಪ್ಪ ಅಂದ್ರೆ ಧ್ಯಾನದಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಎಲ್ಲಿ ಮೆಕ್ಕಾದ ಹೊರವಲಯದಲ್ಲಿರ್ತಕ್ಕಂಥ ಹೀರಾ ಅಂತಕ್ಕಂಥ ಗುಹೆಯಲ್ಲಿ. ಅವಾಗ ದೇವರು ಈ ಅರಬ್ ರಾಷ್ಟ್ರಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅತ್ಯಾಚಾರ ಅನಾಚಾರಗಳನ್ನ ಎಲ್ಲ ಕಂಡುಕೊಂಡು ಏನಪ್ಪ ಅಂದ್ರೆ ತನ್ನ ದೇವದೂತನನ್ನ ಕಳಿಸ್ಕೊಡ್ತಾನೆ ಇವರ ಧ್ಯಾನಕ್ಕೆ ಮೆಚ್ಚಿ. ಆತನೇ ದೇವದೂತ ಜಿಬ್ರಿಲ್. ಆತ ಬಂದು ಇವರಿಗೆ ಕುರಾನ್ನ ಎಲ್ಲ ಅಂಶಗಳನ್ನ ಮಾನವನ ಆಧ್ಯಾತ್ಮಿಕ ಮತ್ತು ಲೌಕಿಕ ಕಲ್ಯಾಣಕ್ಕಾಗಿ ಯಾವೆಲ್ಲ ಅಂಶಗಳು ಬೇಕು ಇವರ ಧ್ಯಾನದಲ್ಲಿ ಕುಂತಿರುವಾಗ ಜಿಬ್ರಿಲ್ ಅಂತಕ್ಕಂಥ ದೇವದೂತ ತನ್ನ ಸುವಾರ್ತೆಯನ್ನ ಇವರಿಗೆ ತಿಳಿಸ್ಕೊಡ್ತಾನೆ. ಅವಾಗ ಇವರ ವಯಸ್ಸು 40. ಇವರಿಗೆ 40ನೇ ವಯಸ್ಸಿದಾಗ ಜ್ಞಾನೋದಯವಾಗಿ ಅವಾಗ ಏನಪ್ಪ ಅಂತಂದ್ರೆ ಇವರು ಕುರಾನ್ನ ಕುರಾನ್ನ ಎಲ್ಲ ಅಂಶಗಳನ್ನ ಜನರಿಗೆ ತಿಳಿಸ್ತಾರೆ. ಮೊಹಮ್ಮದ್ ಪೈಗಂಬರರು ಓದಿಲ್ಲ, ಇವರೊಬ್ಬರು ಅನಕ್ಷರಸ್ಥರು. ಆದರೂ ಕೂಡ ಅನಕ್ಷರಸ್ಥರಾಗಿದ್ದರೂ ಕೂಡ ಇವರು ಹೇಳಿರ್ತಕ್ಕಂಥ ಕುರಾನ್ನ ಅಂಶಗಳು ಇಡೀ ಜಗತ್ತಿಗೆ, ಇಡೀ ಮಾನವ ಕುಲಕ್ಕೆ ಏನಪ್ಪ ಅಂತಂದ್ರೆ ಒಂದು ದಾರಿದೀಪ ಆಗ್ಯಾವ. ಸೊ ಇಡೀ ಎಲ್ಲ ಜನಕ್ಕೂ ಏನಪ್ಪ ಅಂದ್ರೆ ಅವರು ತಮ್ಮ ಒಳ್ಳೆಯ ನೈತಿಕ ಜೀವನವನ್ನು ಮಾಡ್ರಿ ಅಂತ ಬರೀ ಹೇಳಿಲ್ಲ, ಅವರು ನಡೆದು ತೋರಿಸಿದರು. ಹೀಗಾಗಿ ಅವ್ರಿಗೆ ಅನೇಕ ಅನುಯಾಯಿಗಳು ಏನಪ್ಪ ಅಂತಂದ್ರೆ ಫಾಲೋವರ್ಸ್ ಆದರು. ಹೇಳಿದೆ 40 ವರ್ಷಕ್ಕೆ ಇವ್ರಿಗೆ ಜ್ಞಾನೋದಯ ಆಗ್ತದ. ಅದಾದ 23 ವರ್ಷ ಬದುಕ್ತಾರೆ. ಇವ್ರು ಬದುಕಿದ 62 ವರ್ಷ, 62ರಿಂದ 63 ವರ್ಷ. ಆ 23 ವರ್ಷದ ತನಕ ಕೂಡ ಇವರು 12 ಲಕ್ಷ ಚದರ ಕಿಲೋಮೀಟರ್ ವರೆಗೆ ತಮ್ಮ ಏನಪ್ಪ ಅಂದ್ರೆ ಈ ಜೀವನ ಪದ್ಧತಿಯನ್ನು ವಿಸ್ತರಣೆ ಮಾಡ್ತಾರೆ. ಯಾವುದು ಕುರಾನ್ ಮತ್ತು ಇಸ್ಲಾಂ ಅಂತಕ್ಕಂಥ ಒಂದು ಅದ್ಭುತ ಜೀವನ ಪದ್ಧತಿಯನ್ನ 12 ಲಕ್ಷ ಚದರ ಕಿಲೋಮೀಟರ್ ತಮ್ಮ ಮುಂದಿನ 23 ವರ್ಷಗಳಲ್ಲಿ ಇವರ ಜೀವನ ಪದ್ಧತಿ ಏನಪ್ಪ ಅಂತಂದ್ರೆ ವಿಸ್ತರಣೆ ಆಗ್ತದೆ. ಇಂತಹ ದೊಡ್ಡ ಅನುಯಾಯಿ ಬಳಗವನ್ನು ಹೊಂದಿದರೂ ಕೂಡ ಇಂತಹ ದೊಡ್ಡ ಜೀವನ ಪದ್ಧತಿಯ ಒಬ್ಬ ಮಾಲೀಕನಾದರೂ ಕೂಡ ಇವರು ಯಾವತ್ತೂ ಕೂಡ ಅರಮನೆಯನ್ನು ಕಟ್ಕೊಳ್ಳಿಲ್ಲ. ಬಡತನದಲ್ಲೇ ಬದುಕಿದರು. ಚಾಪಿ ಮೇಲೆ ಮಕ್ಕೊಳ್ತಿದ್ರು, ದನದ ಹಾಲನ್ನು ಕರೀತಿದ್ರು, ತಮ್ಮ ಚಪ್ಪಲಿಯನ್ನು ತಾವೇ ಹೊಲ್ಕೋತಿದ್ರು. ಅದೇ ರೀತಿ ಹೆಂಡತಿಗೆ ಅಡಿಗೆಯಲ್ಲಿ ಸಹಾಯ ಮಾಡ್ತಿದ್ರು. ಇವರು ಯಾವತ್ತೂ ಹೇಳಿದ ಅರಮನೆಯನ್ನು ಕಟ್ಕೊಳ್ಳಿಲ್ಲ, ಭೋಗದ ಜೀವನವನ್ನ ಮಾಡಲಿಲ್ಲ. ಜನರಿಗೆ ಏನು ತಿಳಿಸ್ಕೊಟ್ರಪ್ಪ ಅಂತಂತಂದ್ರೆ ಸರಳವಾಗಿ ಬದುಕ್ರಿ. ಸಿಂಪ್ಲಿಸಿಟಿ ಇಸ್ ನಾಟ್ ಎ ಸಿಂಪಲ್ ಥಿಂಗ್. ಅನ್ನಂಗೆ ಇವರು ಬದುಕಿ ತೋರಿಸಿದ್ರು. ಮನಸ್ಸು ಮಾಡಿದರೆ ವೈಭೋಗದ ಜೀವನ ಮಾಡ್ಬೋದಾಗಿತ್ತು. ಅಷ್ಟು ಇವರಿಗೆ ಅನುಯಾಯಿಗಳಿದ್ರು, ಅಷ್ಟು ಸಂಪತ್ತು ಇವ್ರ ಬಳಿ ಇದ್ರೂ ಕೂಡ ಇವರು ಅದೆಲ್ಲವನ್ನೂ ಕೂಡ ಮಾನವ ಕಲ್ಯಾಣಕ್ಕೆ ಬಳಸಿ ತಾವು ಮಾತ್ರ ಸರಳವಾಗಿ ಬದುಕಿ ಜನರಿಗೆ ತೋರಿಸಿದ್ರು. ಈ ಟೈಪು ಬದುಕಬೇಕು ನಾವೆಲ್ಲರೂ ಅಂತಕ್ಕಂಥ ಭಾಳನ್ನ ಏನಪ್ಪ ಅಂದ್ರೆ ಇಡೀ ಜಗತ್ತಿಗೆ ಅವರು ತೋರಿಸಿ ಕೊಟ್ಟರು. ಅಂತ ಒಬ್ಬ ಧೀಮಂತ ಪ್ರವಾದಿ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ತಿನ್ನುವುದು, ಮಲಗುವುದು, ಸಂತಾನೋತ್ಪತ್ತಿ ಮಾಡುವುದು ಮತ್ತು ಶ್ರೀಮಂತಿಕೆಯ ಜೀವನ ಮಾಡುವುದು ಅಷ್ಟೇ ಜೀವನದ ಗುರಿಯಲ್ಲ. ಕೆಟ್ಟದ ವಿರುದ್ಧ ಹೋರಾಡಬೇಕು, ಅನ್ಯಾಯದ ವಿರುದ್ಧ ಹೋರಾಡಬೇಕು ಮತ್ತು ಮಾನವೀಯತೆಯೊಂದಿಗೆ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದೇ ಇವರ ಒಂದು ಏನಪ್ಪ ಅಂದ್ರೆ ಸಾರವಾಗಿತ್ತು. ಇವರು ಬದುಕಿನುದ್ದಕ್ಕೂ ಅದೇ ರೀತಿ ನಡೆದರು.
ಕೆಟ್ಟದ ವಿರುದ್ಧ ಹೋರಾಡಿದರು, ಅನ್ಯಾಯದ ವಿರುದ್ಧ ಹೋರಾಡಿದರು ಮತ್ತು ಮಾನವೀಯತೆಯೊಂದಿಗೆ ಜನರ ಸೇವೆಯನ್ನು ಇವರು ಮಾಡಿದರು. ಇವ್ರು ಹೇಳ್ತಾರೆ ನಾವು ದೇವನೊಬ್ಬ ನಾಮ ಹಲವು ಅಂತಕ್ಕಂಥದ್ದು ಮಾತು. ಇವ್ರನ್ನೂ ಕೂಡ ಅದನ್ನೇ ಪ್ರತಿಪಾದಿಸ್ತಾರೆ. ಇಡೀ ಎಲ್ಲರಿಗೂ ಒಬ್ಬನೇ ದೇವರು, ಏಕದೇವನಿರುವನು, ಆತನನ್ನೇ ಪ್ರಾರ್ಥಿಸಿ. ದೇವರು ಸರ್ವಾಂತರ್ಯಾಮಿ, ನಿರಾಕಾರ. ಇವ್ರದ್ದು ಒಂದು ಅದ್ಭುತ ಕಲ್ಪನೆಯನ್ನು ದೇವರು ನಿರಾಕಾರ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಸತ್ಯನೇ. ನಾವು ಆಕಾರವನ್ನ ಯಾಕೆ ಆಕಾರ ಕೊಡ್ತೀವಿ ದೇವರಿಗಪ್ಪ ಅಂದ್ರೆ ನಮ್ಮ ಮನಸ್ಸಿಗೆ ಯಾವ್ದಾದ್ರು ಒಂದು ಆಕಾರ ಬೇಕು. ಇಲ್ಲಪ್ಪ ಅಂದ್ರೆ ಮನಸ್ಸು ಕಂಟ್ರೋಲಿಗೆ ಬರೋದಿಲ್ಲ. ಯಾವಾಗ ನಾವು ಆಕಾರ ಮಾಡಿಕೊಂಡು ನಮ್ಮ ಧ್ಯಾನ ಜಾಸ್ತಿ ಆಗ್ತದೋ ಅವಾಗ ನಾವು ಕೂಡ ನಿರಾಕಾರ ಭಾವಕ್ಕೆ ಹೋಗ್ತೀವಿ. ಅಂದ್ರೆ ಆಕಾರವನ್ನೇ ಹಿಡಿದು ನಿರಾಕಾರಕ್ಕೆ ಹತ್ತೀವಿ ನಾವಾದರೂ ಕೂಡ. ಹೀಗಾಗಿ ಇವರು ದೇವರು ನಿರಾಕಾರ, ಎಲ್ಲ ರೂಪಗಳಲ್ಲಿ ಅವನೇ ಇದ್ದಾನೆ, ಆದ್ರೆ ಅದಕ್ಕೆ ಯಾವುದೇ ಆಕಾರವಿಲ್ಲ ಅಂತ ಹೇಳಿರ್ತಕ್ಕಂಥ ಒಬ್ಬ ಅದ್ಭುತ ಪ್ರವಾದಿ. ಮತ್ತೆ ಹೇಳ್ತಾರೋ ದೇವರು ನಿರಾಕಾರ, ಸರ್ವಾಂತರ್ಯಾಮಿ, ಹೌದಾ, ಆತನನ್ನ ಒಬ್ಬ ದೇವನನ್ನ ಆರಾಧಿಸಿ ಮುಕ್ತಿಯನ್ನ ಜೀವನದಲ್ಲಿ ಹೊಂದಿರಿ ಅಂತ ಹೇಳ್ತಾರೆ. ಅವರು ತಮ್ಮ ಜೊತೆಯಲ್ಲಿರ್ತಕ್ಕಂಥ ಜನರನ್ನ ತಮ್ಮ ಶಿಷ್ಯಂದಿರ ಅಂತ ಕರೀಲಿಲ್ಲ, ತಮ್ಮ ಅಭಿಮಾನಿಗಳಂತ ಕರೀಲಿಲ್ಲ. ಅವರು ತಮ್ಮ ಜೊತೆ ಇರ್ತಕ್ಕಂತಹ ಜನಗಳನ್ನ ಸಹಾಬಿ ಅಂತ ಕರೆದ್ರು. ಸಹಾಬಿ ಅಂದ್ರೆ ಜೊತೆಗಾರ ಅಥವಾ ಸಹವರ್ತಿ ಅಂತ ಕರೆದ್ರು. ಅಂದ್ರೆ ಈಗ ನಾವು ಸ್ವಲ್ಪ ದೊಡ್ಡವರಾಗಣೆ ಈಗಿಂದ ಟ್ರೆಂಡ್ ಏನಪ್ಪ ಅಂದ್ರೆ ಇವ ನನ್ನ ಶಿಷ್ಯ, ಇವ ನನ್ನ ಅಭಿಮಾನಿ ಅಂದ್ರೆ ಅವ್ರು ಯಾರನ್ನೂ ಕೂಡ ಮೇಲು ಕೀಳು ಅಂತ ನೋಡಿಲ್ಲ. ಅವ್ರು ನನ್ನ ಜೊತೆನೆ, ಅವ್ರನ್ನೂ ಕೂಡ ನನ್ನ ಮನುಷ್ಯರೇ, ನಾನು ಅವರು ಎಲ್ಲ ಒಂದೇ ಅಂತಾನೆ ಅವ್ರು ಹೇಳಿದರು. ಎಲ್ಲ ವರ್ಣಗಳು ಒಂದೇ, ಎಲ್ಲ ಜಾತಿಗಳು ಒಂದೇ, ಬಣ್ಣಗಳಿಂದ ಮನುಷ್ಯರನ್ನ ಅಳಿಬೇಡ್ರಿ. ಇಡೀ ಪ್ರಪಂಚ ಏನಪ್ಪ ಅಂತಂದ್ರೆ ಕಾಲಘಟ್ಟಗಳು, ದೇಶಗಳು ಎಲ್ಲ ನಿರಾಕಾರ ತತ್ವದಲ್ಲಿ ಅಡಿಗೆದ. ಅದನ್ನು ನಾವು ಅರ್ಥಕೊಳ್ಬೇಕು ಅಂತ ಹೇಳಿರ್ತಕ್ಕಂಥ ಒಬ್ಬ ಮಹಾನ್ ಪ್ರವಾದಿ ಯಾರಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರರು ಹೇಳ್ತಾರೆ. ಆ ಪಂಪನ್ ಮಾತು ನೆನಪಾಗ್ತದೆ, ಮಾನವ ಜಾತಿ ತಾನೊಂದೇ ವಲಂ, ಮನುಷ್ಯರೆಲ್ಲರೂ ಒಂದೇ. ಇದರಲ್ಲಿ ಬಣ್ಣ, ಜಾತಿ, ಮೇಲು ಕೀಳು, ಧರ್ಮ ಅಧರ್ಮ ಇವೇನೂ ಇಲ್ಲ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಆ ಭಗವಂತನ ಮಕ್ಕಳೇ. ಅದಕ್ಕೆ ದೇವನೊಬ್ಬ ನಾಮ ಹಲವು ಅಂತ ಏನಪ್ಪ ಅಂದ್ರೆ ಅದೇ ತತ್ವವನ್ನು ಇವ್ರು ಏನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಪ್ರತಿಪಾದಿಸಿದ್ರು. ತಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಇವರು ಸಹಾಬಿ ಅಂತ ಕರೆದ್ರು. ಅಭಿಮಾನಿ ಅನ್ನಲಿಲ್ಲ, ಶಿಷ್ಯ ಅನ್ನಲಿಲ್ಲ. ಮತ್ತು ಅವ್ರ ಜೊತೆ ಯಾವುದೇ ರೀತಿ ಎಲ್ಲರ ಜೊತೆಯಿಂದನೂ ಅಷ್ಟೇ ಏನಪ್ಪ ಅಂದ್ರೆ ಅದ್ಭುತವಾದ ಮಾತುಗಳನ್ನು ಆಡ್ತಾ ಇದ್ರು. ಒಂದು ಕಡೆ ಹೇಳ್ತಾರೆ ಇವ್ರು ಯಾವತ್ತೂ ಕೂಡ ಅಶ್ಲೀಲ ಪದಗಳನ್ನು ಯಾರಿಗೂ ಬಳಸಿಲ್ಲ ಅಂತ ಹೇಳ್ತಾರೆ. ಕೆಟ್ಟ ಪದಗಳಿಂದ ಯಾರಿಗೂ ನಿಂದನೆಯನ್ನು ಮಾಡಲಿಲ್ಲ ಅಂತ ಹೇಳ್ತಾರೆ. ಅವ್ರ ಜೊತೆ ಕೆಲಸ ಮಾಡೋರೇ ಹೇಳ್ತಾರೆ, ಒಂದೇ ಒಂದು ದಿವಸನೂ ಕೂಡ ಇವರು ಸಿಟ್ಟಿಗೇರಿ ಕೆಟ್ಟ ಪದಗಳನ್ನು ಯಾರ ಮೇಲೂ ಪ್ರಯೋಗ ಮಾಡಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ ವಾತ್ಸಲ್ಯದಿಂದ ನೋಡ್ತಕ್ಕಂಥ ಕರುಣಾಮಯ ಅಂತ ಇವರನ್ನ ಅವ್ರ ಜೊತೆಗಿರ್ತಕ್ಕಂಥ ಏನಪ್ಪ ಅಂದ್ರೆ ವ್ಯಕ್ತಿಗಳು ಹೇಳ್ತಾರೆ. ಇಂತಹ ಒಬ್ಬ ಮಹಾಪ್ರವಾದಿಯ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವರ ಜೀವನ, ಇವರ ಸರಳತೆ, ಇವರ ಸತ್ಯಸಂಧತೆ, ಇವರ ನ್ಯಾಯ ಮಾರ್ಗ, ಇವರು ಹಾಕಿಕೊಟ್ಟಿರ್ತಕ್ಕಂಥ ಕುರಾನ್ನಲ್ಲಿರ್ತಕ್ಕಂಥ ಎಲ್ಲ ಅದ್ಭುತ ಅಂಶಗಳನ್ನು ಎಲ್ಲರೂ ಏನಪ್ಪ ಅಂತಂದ್ರೆ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಾವೇನಪ್ಪ ಅಂದ್ರೆ ಒಂದು ಭವ್ಯ ಏನಪ್ಪ ಅಂದ್ರೆ ಸಮಾಜವನ್ನು ನೋಡ್ಬೋದು. ಇವರು ಅದನ್ನು ಆ ಕಾಲಕ್ಕೆ ಏನಪ್ಪ ಅಂತಂದ್ರೆ ಸಾಧಿಸಿ ತೋರಿಸಿರ್ತಕ್ಕಂಥ ಒಬ್ಬ ಮಹಾನ್ ಪ್ರವಾದಿ. ಅವರ ಎಲ್ಲ ತತ್ವಗಳನ್ನು ನಾವು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಭವ್ಯ ಸಮಾಜವನ್ನು ನಿರ್ಮಾಣ ಮಾಡುವುದರತ್ತ ನಮ್ಮ ಸಂಕಲ್ಪ ಮಾಡಿದ್ದೇ ಆದರೆ ನಾವು ಅವರ ಜನ್ಮದಿನಕ್ಕೆ ಕೊಡಬಹುದಾದಂಥ ನಿಜವಾದ ಉಡುಗೊರೆ ಮತ್ತು ಅವರಿಗೆ ಸಲ್ಲಿಸಬಹುದಾದಂಥ ನಿಜವಾದ ಗೌರವ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಈದ್ ಮಿಲಾದ್ನ ಶುಭಾಶಯಗಳು. ಭಗವಂತ ಮೊಹಮ್ಮದ್ ಪೈಗಂಬರರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.